ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಬನ್ನಿ ಅನುದಿನದ ಧ್ಯಾನಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮೊಂದಿಗೆ ಕಾಲ ಕಳೆದು ನಿಮ್ಮೊಂದಿಗೆ ಪ್ರಾರಂಭಿಸುವಂಥದ್ದು, ಭಾನುವಾರವಾಗಲಿ ಸೋಮವಾರವಾಗಲಿ, ಅದು ಯಾವುದೇ ದಿನವಾಗಲಿ ಯಾವುದೇ ಹಬ್ಬವಾಗಲಿ ಇಲ್ಲದೇ ಇರಲಿ, ಕರ್ತನೊಂದಿಗಿರುವುದೇ ದೊಡ್ಡ ಧನ್ಯತೆಯಾಗಿದೆ ಎಂದು, ನಿಮ್ಮೊಂದಿಗೆ ಪ್ರಾರಂಭಿಸುವಂಥದ್ದೇ ನಮಗೆ ಆಶೀರ್ವಾದವೆಂದು, ನಿಮ್ಮ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವ ನಮಗೆ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಇನ್ನೇನು ಪ್ರಿಯರೇ, ಈ ದಿನ ಭಾನುವಾರ, ನಾಳೆ ಕ್ರಿಸ್ಮಸ್ ಹಬ್ಬ ಬರುವಂಥದ್ದಾಗಿದೆ. ಈ ದಿನ ಭಾನುವಾರ ಕರ್ತನ ದಿನವಲ್ಲವೋ, ಹಾಗಾಗಿ ರಜೆ ಇರುವುದರಿಂದ ಹಾಲಿಡೇ ಎಂಜಾಯ್ ಮಾಡಬೇಕಂದುಕೊಳ್ತಾ ಇದ್ದೀರಾ? ಇಲ್ಲವೇ ದೇವರೊಂದಿಗೆ ಆನಂದಿಸುವಂಥದ್ದೇ ನಿಜವಾದ ವಿಶ್ರಾಂತಿಯಾಗಿದೆ, ನಿಜವಾದ ಸಮಾಧಾನವಾಗಿದೆ ಎಂದು ಭಾವಿಸುತ್ತಾ ಇದ್ದೀರಾ? ಉಸಿರಾಡದಿದ್ದರೆ ಏನಾಗುತ್ತೆ ಹೇಳಿ? ವಾರಕ್ಕೊಂದು ಸಾರಿ ಉಸಿರಾಡುತ್ತೀರೋ? ಪ್ರತಿ ಕ್ಷಣ ನಾವು ಉಸಿರಾಡುತ್ತಲೇ ಇರುತ್ತೇವೆ. ನಿಮಿಷಕ್ಕೆ 23 ಸಾರಿ ನಾವು ಉಸಿರಾಡಿ ಶ್ವಾಸ ತೆಗೆದುಕೊಳ್ತಿದ್ದೇವೆ. ಹಾಗಾಗಿ ಒಂದು ಸಾರಿ ನೀವು ಉಸಿರು ಬಿಟ್ಟರೆ ಆಯ್ತೇನು, ನಿಮ್ಮ ಕತೆ ಮುಗಿದಂತೆಯೇ. ದೇವರೊಂದಿಗೆ ನಮ್ಮ ಸಂಬಂಧವೂ ಕೂಡ ಹಾಗೆಯೇ ಇರಬೇಕು. ನಮ್ಮ ಹೃದಯದ ಆಳದಲ್ಲಿ ಕರ್ತನಿರಬೇಕು. ಆತನೊಂದಿಗೆ ಸಹವಾಸವುಳ್ಳವರಾಗಿರಬೇಕು. ಅನುಕ್ಷಣ ಆತನನ್ನು ಆರಾಧಿಸಬೇಕು. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ಆತನು ನನ್ನೊಂದಿಗೆ ನಮ್ಮೆಲ್ಲರ ಸಂಗಡ ಇದ್ದಾರೆ ಎಂಬ ಅನುಭವವುಳ್ಳವರಾಗಿರಬೇಕು. ಹಾಗೆ ಇರಬೇಕೆನ್ನುವುದಕ್ಕಾಗಿಯೇ ಅಪರಾಧಗಳ ದೆಸೆಯಿಂದ, ಪಾಪದ ದೆಸೆಯಿಂದ ಸತ್ತವರಾಗಿದ್ದಂತಹ ನಮ್ಮನ್ನು ಯೇಸು ಬದುಕಿಸಿದ್ದಾರೆ. ಪ್ರಿಯರೇ, ಯೇಸುವನ್ನು ಕಂಡುಕೊಳ್ಳದೇ ಇದ್ದವರಿಗೆ ದೇವರ ಕುರಿತಾದ ಆಲೋಚನೆ ಅವರಿಗಿರಲ್ಲ. ದೇವರಂದ್ರೆ ಅವರು ಊಹಿಸಿಕೊಂಡ ಪ್ರಕಾರ ಅವರು ಇರುತ್ತಾರೆ ಏನೋ. ಆದರೆ ಜೀವವುಳ್ಳ ದೇವರನ್ನು ಹೊಂದಿಕೊಂಡಿರುವಂತಹ ನಾವು ಆತನೊಂದಿಗೆ ಸಹವಾಸದಲ್ಲಿರುವುದನ್ನು ಕಲಿತುಕೊಳ್ಳಬೇಕು. ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಅದ್ವಿತೀಯ ಮಗನಾದ ಯೇಸುವನ್ನು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿದ್ದಾರೆ. ಕೇವಲ ಶಿಶುವಾಗಿ ಹುಟ್ಟುವುದಕ್ಕೋಸ್ಕರವಲ್ಲ, ಹಾಗೆಯೇ ಉಪಕಾರಗಳು ಸ್ವಸ್ಥತೆಗಳು ಮಾಡುವುದಕ್ಕಾಗಿ ಮಾತ್ರವಲ್ಲ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಪಾಪವನ್ನು ಜಯಿಸುವುದಕ್ಕಾಗಿ ಮಾತ್ರವೇ ಅಲ್ಲ ಪ್ರಿಯರೇ, ಆತನು ನಮ್ಮೊಂದಿಗಿರುವುದಕ್ಕಾಗಿ, ನಾವು ಆತನೊಂದಿಗೆ ಇರುವುದಕ್ಕಾಗಿ, ಆತನ ರಾಜ್ಯದ ವಾರಸುದಾರರಾಗಿರುವುದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಅನುಗ್ರಹಿಸಿದ್ದಾರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ವರ್ಣಿಸಲ ಶಕ್ಯವಾದ ದೇವರ ವರಕ್ಕಾಗಿ ದೇವರಿಗೆ ಸ್ತೋತ್ರ. ವರ್ಣಿಸಲ ಶಕ್ಯವಾದಂತಹ, ವರ್ಣಿಸಿ ಮುಗಿಸ್ಲಿಕ್ಕಾಗದಂತಹ, ವಿವರಿಸ್ಲಿಕ್ಕಾಗದಂತಹ ದೇವರು ನಮಗಾಗಿ ಕೊಟ್ಟಿರುವಂತಹ ವರ, ಬಹುಮಾನಕ್ಕಾಗಿ, ಆ ವರಕ್ಕಾಗಿ ದೇವರಿಗೆ ಸ್ತೋತ್ರ. ಯಾವುದು ಆ ವರ? ಯೇಸು ಕ್ರಿಸ್ತನನ್ನು ನಮಗೆ ವರವಾಗಿ ಕೊಟ್ಟಿದ್ದಾರೆ. ದೇವರು ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಮಗೆ ರಕ್ಷಕನನ್ನಾಗಿ ಕೊಟ್ಟಿದ್ದಾರೆ. ನಮಗೆ ಜೊತೆ ಇರುವುದಕ್ಕಾಗಿ ಕೊಟ್ಟಿದ್ದಾರೆ. ಕುರುಬನಾಗಿರುವುದಕ್ಕಾಗಿ ಕೊಟ್ಟಿದ್ದಾರೆ. ನಮ್ಮನ್ನು ಬದುಕಿಸುವುದಕ್ಕಾಗಿ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನು ತನ್ನ ರಾಜ್ಯದ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನೇ ನಮ್ಮ ವರವಾಗಿದ್ದಾರೆ. ನಮ್ಮ ಬುದ್ಧಿ ಜ್ಞಾನ ಸಮಸ್ತವೂ ಆತನೇ ಆಗಿದ್ದಾರೆ. ನಮಗೆ ದುಡ್ಡೇ ಅವಶ್ಯಕವಾಗಿರೋದಾದ್ರೆ ದೇವರು ಕೋಟ್ಯಾಧೀಶ್ವರನನ್ನು ಕಳಿಸುತ್ತಾ ಇದ್ರು. ನಮಗೆ ವೈದ್ಯನೇ ಅಗತ್ಯವಿದ್ದಿದೆ ಆದರೆ ಅನುಭವಿಸ್ತಾ ವೈದ್ಯನನ್ನು ದೇವರು ಕಳಿಸುತ್ತಾ ಇದ್ರು. ನಮಗೆ ಮನೋರಂಜನೆಯೇ, ಆಡಂಬರವೇ ಅವಶ್ಯಕವಾಗಿದ್ದೇ ಆದರೆ ಎಂಟರ್ಟೈನ್ಮೆಂಟರ್ ಅನ್ನು ದೇವರು ಕಳಿಸುತ್ತಾ ಇದ್ರು. ಇವೆಲ್ಲವೂ ಈ ಲೋಕದಲ್ಲಿ ಎಲ್ಲರಿಗೂ ಇವೆ, ಆದರೆ ನಿಜವಾದ ಸಮಾಧಾನವಿಲ್ಲ, ಪಾಪ ಕ್ಷಮಾಪಣೆ ಇಲ್ಲ, ಪಾಪ ಭಾರದಿಂದ ಬಿಡುಗಡೆ ಹೊಂದಲಾರದೆ ನರಳಾಡುತ್ತಿದ್ದಾರೆ. ನಮಗೆ ಬೇಕಾದದ್ದು ರಕ್ಷಣೆ. ಈ ರಕ್ಷಣೆ ದುಡ್ಡು ಕೊಟ್ಟರೆ ನಮಗೆ ಸಿಗುವಂಥದ್ದಲ್ಲ. ಆಚಾರ ಪದ್ಧತಿಗಳನ್ನು ಅನುಸರಿಸಿ ನಡೆಯುವುದರಿಂದ ನಾವು ದೇವರನ್ನು ಸಂತೋಷಪಡಿಸಲಿಕ್ಕಾಗಲ್ಲ. ಹಾಗಾಗಿ ಉಚಿತವಾಗಿ ಈ ದೊಡ್ಡ ರಕ್ಷಣೆ ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡುವಂಥದ್ದು ನಮ್ಮ ಕೈಲಾಗಲ್ಲ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಅಂದರೆ ಪಾಪ ಮಾಡಿದಂತಹ ಪ್ರತಿಯೊಬ್ಬ ಮನುಷ್ಯನು ಮರಣ ಹೊಂದಲೇಬೇಕು. ಬೈಬಲ್ ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಕೃಪೆಯನ್ನು ಕಳ್ಕೊಂಡಿದ್ದಾರೆಂದು, ಮಹಿಮೆಯನ್ನು ಕಳ್ಕೊಂಡಿದ್ದಾರೆಂದು ಹೇಳುತ್ತೆ. ಅದಕ್ಕೆ ನಮ್ಮನ್ನು
ಕ್ಷಮಿಸುವುದಕ್ಕಾಗಿ ಆತನು ವರವಾಗಿ ಬಂದಿದ್ದಾರೆ. ಪಾಪ ಕ್ಷಮಾಪಣೆ ಕೊಂಡುಕೊಳ್ಳಲಾಗೋದಿಲ್ಲ. ರಕ್ಷಣೆಯ ಮಾರ್ಗವನ್ನು ನಾವು ಹುಡುಕಿ ಪಡ್ಕೊಳ್ಳುವುದಿಲ್ಲವೆಂದು ರಕ್ಷಣೆ ಕರ್ತನಾಗಿ ಯೇಸು ಬಂದಿದ್ದಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 23 ಓದುವುದಾದರೆ ವಚನ ನೋಡಿ. 6ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರ ಕೃಪಾವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಕೇವಲ ಈ ಲೋಕದಲ್ಲಿ ನಮಗಿರುವ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ ಮಾತ್ರವಲ್ಲ ದೇವರೇ, ನಿತ್ಯ ಜೀವ ನಮಗೆ ಕೊಡುವುದಕ್ಕಾಗಿ. ಮರಣ ಹೊಂದಿದ ನಂತರವೂ ಕೂಡ ತಿರುಗಿ ಜೀವಿಸಬಲ್ಲಂತಹ ಒಂದು ನೂತನವಾದ ಜೀವಿತ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದಾರೆ. ನಮ್ಮ ಮರಣವನ್ನು ಆತನು ನುಂಗಿಬಿಟ್ಟಿದ್ದಾನೆ. ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಮರಣದಿಂದಲೇ ಜಯಿಸುವುದಕ್ಕಾಗಿ, ಜೀವಿತ ಕಾಲವೆಲ್ಲ ಮರಣ ಭಯಕ್ಕೆ ದಾಸರಾಗಿದ್ದಂತಹ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ ಎಂಬುದು ಕಳೆದ ಕೆಲವು ದಿನಗಳಿಂದ ಬಹಳ ಪ್ರಾಮುಖ್ಯವಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಂಬುತ್ತಾ ಇದ್ದೀರಾ? ಯೇಸು ಕ್ರಿಸ್ತನು ಏನು ಕೊಡಲಿಲ್ವಲ್ಲ ನನಗೆ, ಯೇಸು ಕ್ರಿಸ್ತನು ನನಗೇನು ಕೊಟ್ಟಿದ್ದಾರೆ ಎಂದು ಈ ದಿನಗಳಲ್ಲಿ ಅನೇಕರು ಹೇಳುವುದನ್ನು ಕೇಳ್ತಾ ಇದ್ದೇವಲ್ಲವೇ? ಹಬ್ಬಕ್ಕೆ ಹೊಸ ಬಟ್ಟೆ ಕೂಡ ಕೊಂಡುಕೊಳ್ಳಲಿಲ್ಲವಲ್ಲವೇ? ಈ ಹಬ್ಬ ನಮಗೆ ಹಬ್ಬದಂತೆ ಇಲ್ವಲ್ಲ ಎಂಬುದಾಗಿ ಕೆಲವರು ಇರುವುದನ್ನು ನೋಡ್ತೇವೆ. ಅಯ್ಯೋ, ಆತನು ಏನು ಕೊಟ್ಟಿದ್ದಾರೆ ಗೊತ್ತಾ? ತನ್ನ ದೊಡ್ಡ ರಕ್ಷಣೆಯನ್ನೇ ಕೊಟ್ಟಿದ್ದಾರೆ. ಅದೇ ನಮಗೆ ದೊಡ್ಡ ವರವಾಗಿದೆ. ಕ್ರಿಸ್ತನು ನಮ್ಮ ಸಂಗಡ ಇರೋದಾದರೆ ನಮಗೆ ಸ್ವಸ್ಥತೆ, ನಮಗೆ ಸಮಾಧಾನ, ನಮಗೆ ಮೇಲು, ನಮಗೆ ಮರಣದಿಂದ ಬಿಡುಗಡೆ, ನಮಗೆ ನಿತ್ಯ ಜೀವ, ನಮಗೆ ಪರಲೋಕ ರಾಜ್ಯದ ವಾರಸತ್ವವನ್ನು ಕೊಟ್ಟು ಕೊನೆಗೆ ಕ್ರಿಸ್ತನನ್ನೇ ನಮಗಾಗಿ ಕೊಟ್ಟರೆ, ಆತನಲ್ಲಿಯೇ ದೇವರು ಸಮಸ್ತವನ್ನು ಕೂಡಿಟ್ಟು ಕ್ರಿಸ್ತನನ್ನೇ ನಮಗೆ ಕೊಟ್ಟಿರೋದಾದ್ರೆ ಮತ್ತೆ ದೇವರು ಏನು ಕೊಟ್ಟಿದ್ದಾರೆ ಎಂದು ಕೇಳೋದೇನು? ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಆತನಲ್ಲಿಯೇ ಅಡಕವಾಗಿವೆ. ಆತನನ್ನು ಹೊಂದಿಕೊಂಡವರು ಎಲ್ಲವನ್ನೂ ಹೊಂದಿಕೊಂಡಿದ್ದಾರೆ. ಒಬ್ಬ ಭಕ್ತನು ಹೇಳ್ತಾನೆ, ದೇವರೇ ನೀನು ನನಗಿರುವಾಗ ಈ ಲೋಕದಲ್ಲಿ ಬೇರೆ ಏನೂ ಬೇಡ ಎಂದು. ಈ ಲೋಕದಲ್ಲಿನ ಎಲ್ಲ ಅಗತ್ಯತೆ ತೀರಿಸುವ ರಕ್ಷಕನನ್ನು ನಮಗೆ ಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ಗುರುತಿಸುವುದಾದರೆ ನಾವು ಕರ್ತನಲ್ಲಿ ಆನಂದಿಸುತ್ತೇವೆ. ದೇವರ ವರ ಅಂದ್ರೆ ಏನಾಗಿದೆ ಗೊತ್ತಾ ಪ್ರಿಯರೇ? ಸಮಾರ್ಯ ಸ್ತ್ರೀಗೆ ಯೇಸು ಏನು ಹೇಳ್ತಾರೆ ಒಮ್ಮೆ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ ನೋಡಿರಿ. ಆಗ ಯೇಸು, ನೀನು ದೇವರ ವರವನ್ನು, ಏನಾಗಿದೆ ದೇವರ ವರ? ದುಡ್ಡಾಗಿದೆಯೋ, ಬಂಗಾರವೋ, ಬೆಳ್ಳಿಯೋ, ಭೂಮಿಯೋ, ಸೊತ್ತುಗಳೋ? ಏನಾಗಿದೆ ಪ್ರಿಯರೇ ನೀವು ವರ ಕೊಡು ಎಂದು ದೇವರಿಗೆ ಕೇಳೋದು? ಒಂದು ದಿನ ಒಬ್ಬ ವ್ಯಕ್ತಿ ದೇವರಿಗೆ, ದೇವರೇ ವರ ಕೊಡು ಎಂದು ಬೇಡಿದನಂತೆ. ಯಾವ ವರ ಅಂದ್ರೆ ಮುಟ್ಟಿದೆಲ್ಲ ಬಂಗಾರವಾಗಬೇಕಂದನಂತೆ. ದೇವರು ಅವನಿಗೆ ಕೇಳಿಕೊಂಡ ವರ ಕೊಡ್ತಾರೆ. ಆ ಬೆಟ್ಟವನ್ನು, ಈ ಮರವನ್ನು, ಈ ಗಿಡವನ್ನು ಅವನೇನೇ ಮುಟ್ಟಿದ್ರೂ ಬಂಗಾರವಾಗ್ತಾ ಇತ್ತು. ಬಹಳ ಉಲ್ಲಾಸದಿಂದ ಸಂತೋಷ ಪಡ್ತಾನೆ. ಮನೆಗೆ ಹೋಗೋಷ್ಟೊತ್ತಿಗೆ ಮಗಳು ಬರ್ತಾಳೆ. ಡ್ಯಾಡಿ ಎಂದು ಮುಂದೆ ಬರ್ತಾಳೆ. ಬಾ ನನ್ನ ಬಂಗಾರವೇ ಎಂದು ಕೈ ಹಿಡಿದು ಎತ್ತಿದ ಮಗಳು ಕೂಡ ಬಂಗಾರವಾಗ್ಬಿಟ್ಟಳು. ಕೇಳಿ ಪ್ರಿಯರೇ, ಮಗಳು ಹೆಚ್ಚಾಗಿದ್ದಾಳೋ, ಮಗಳನ್ನು ನನ್ನ ಬಂಗಾರವೇ ಎಂದು ಎತ್ತುಕೊಳ್ಳುವುದು ದೊಡ್ಡದಾಗಿದೆಯೋ, ಇಲ್ಲವೇ ನಿಮ್ಮ ಮಗಳು ದೊಡ್ಡವಳಾಗಿದ್ದಾಳೋ? ಏನ್ ಮಾಡ್ತೀರಿ ಹೇಳಿ? ಅಯ್ಯೋ, ಅದನ್ನು ಗಮನಿಸಿದ ಹೆಂಡತಿ ಗಾಬರಿಗೊಳ್ತಾಳೆ. ನನಗೆ ಹಸಿವೆ ಆಗಿದೆ, ಊಟ ಬಡಿಸು ಅಂತ ಹೇಳಿದ್ರೆ ಊಟ ಬಡಿಸಿದ್ರೆ, ಆ ಅನ್ನ ಕಲಸಿ ಈ ರೀತಿ ತುತ್ತು ಮಾಡಿ ಬಾಯಲ್ಲಿ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ಅದು ಕೂಡ ಬಂಗಾರವಾಗಿ ಉಸಿರಾಡದೇನು ಸಾಯ್ತಾನೆ. ಅದಕ್ಕೆ ದೇವರ ವರ ಬಂಗಾರವಲ್ಲ, ದುಡ್ಡಲ್ಲ, ಈ ಲೋಕವಲ್ಲ. ನಿನಗೆ ದೇವರ ವರ ಏನಾಗಿದೆ ಎಂದು ಗೊತ್ತಿದ್ದರೆ, ದಾಹವಾಗಿದೆ ಕುಡಿಯಲು ನೀರು ಕೊಡು ಎಂದು ಕೇಳಿದವನು ಯಾರೆಂದು ಅರಿತವಳಾಗಿದ್ರೆ ನೀನು ಕೇಳಿಕೊಳ್ಳುತ್ತಾ ಇದ್ದಿ. ಕೇಳಿಕೊಂಡರೆ ಆತನು ಜೀವ ಜಲವನ್ನೇ ನಿನಗೆ ಕೊಡ್ತಾ ಇದ್ದನು. ಈ ವರ ಯಾವುದೆಂದು, ದೇವರು ಕೊಟ್ಟ ವರ ಯಾವುದೆಂದು ನೀನು ಅರಿತುಕೊಳ್ಳುವುದಾದರೆ ಆತನೇ ಕರ್ತನಾದ ಯೇಸು ಕ್ರಿಸ್ತನೆಂದು ಅರಿತುಕೊಂಡರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಜಯವಿದೆ ಎಂದು ನೀನು ಗ್ರಹಿಸಿಕೊಳ್ಳುವುದಾದರೆ, ಎಲ್ಲಾ ಅವಶ್ಯಕತೆ ತೀರಿಸುವಂತಹ ನಾಮವಾಗಿದೆ, ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿದೆ ಎಂದು ನೀವು ನಂಬುವುದಾದರೆ ಆತನಿಗೆ ಬೇಡಿಕೊಳ್ಳುತ್ತೀರಿ. ನೀವು ನನ್ನ ನಾಮದಲ್ಲಿ ಏನೇ ಬೇಡಿಕೊಂಡರೂ ಕೊಡುತ್ತೇನೆ ಎಂದು ಹೇಳಿದ ಯೇಸು ನಮಗಿರುವಾಗ ನನಗದು ಇಲ್ಲ, ಇದು ಇಲ್ಲ, ಇದು ಕೊಡು, ಅದು ಕೊಡು ಎಂದು ದೇವರಿಗೆ ಕೇಳುವ ಅಗತ್ಯವೇನಿದೆ? ಆತನು ನಿಮಗೆ ಜೀವಜಲ ಕೊಡ್ತಾರೆ. ಯಾವ ನೀರು? ಬರೀ ನೀರಲ್ಲ ಪ್ರಿಯರೇ. ಎಷ್ಟೇ ನೀರು ಕುಡಿದ್ರೂ ನಮಗೆ ದಾಹವೆನಿಸುತ್ತದೆ. ಜೀವಜಲ ಕೊಡುತ್ತಾರೆ. ಆತನು ಕೊಡುವ ನೀರು ಕುಡಿಯುವವರಿಗೆ ಇನ್ನೆಂದಿಗೂ ದಾಹ ಆಗೋದಿಲ್ಲ. ಮನುಷ್ಯರು ಎಷ್ಟೇ ತಿಂದ್ರು, ಎಷ್ಟೇ ಕುಡಿದ್ರೂ ತೃಪ್ತಿ ಇರಲ್ಲ, ಏನೇ ಇದ್ರೂ ತೃಪ್ತಿ ಇರಲ್ಲ, ಹೌದಲ್ಲವೋ? ಎಷ್ಟೇ ಇದ್ರೂ ಕೂಡ ಇನ್ನೂ ಏನೋ ಇಲ್ಲ ಎಂಬ ಅತೃಪ್ತಿ ವ್ಯಕ್ತಪಡಿಸ್ತಾರೆ. ಆದರೆ ದೇವರು ಸಂತೃಪ್ತಿಯನ್ನು ಕೊಡುವುದಕ್ಕಾಗಿ,
ರಕ್ಷಣೆ ಆನಂದ ಕೊಡುವುದಕ್ಕಾಗಿ ಕರ್ತನಾಗಿದ್ದಾರೆ. ಈ ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ದೇವರು ನನಗೇನೂ ಕೊಡಲಿಲ್ಲ ಎಂಬುದಾಗಿ ಅಂದುಕೊಳ್ಳಲಾರದೆ, ದೇವರು ನನ್ನೊಂದಿಗಿದ್ದಾರೆ ಎಂಬ ಧೈರ್ಯದೊಂದಿಗೆ ಈ ನೂತನ ವರ್ಷದಲ್ಲಿ ಇಲ್ಲವೇ ಹೊಸ ವರ್ಷದಲ್ಲಿ ಮುಂದೆ ಸಾಗಲು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿನ ಕೊರತೆಯನ್ನು ನೋಡಿಕೊಂಡು ಕುಗ್ಗಿ ಹೋಗುತ್ತಾ ಇದ್ದೀರಾ? ನಿಮಗೆ ಉಚಿತವಾಗಿ ಯೇಸು ಕೊಡುವ ದೊಡ್ಡ ರಕ್ಷಣೆ, ಸಕಲ ಆಶೀರ್ವಾದಗಳ ಕುರಿತಾಗಿ ಆನಂದಿಸ್ತಾ ಇದ್ದೀರಾ? ಯಾವಾಗ ನೋಡಿದ್ರೂ ಕೂಡ ದೇವರ ಆಶೀರ್ವಾದ ಅಂದರೆ ಈ ಲೋಕದಲ್ಲಿರುವ ವಸ್ತು ವಾಹನಗಳಾಗಿವೆ, ಯಹಲೋಕದ ಕಾರ್ಯಗಳೇ ಅಂದ್ಕೊಳ್ತೇವೆ. ಒಮ್ಮೆ ನೋಡೋಣ ಬನ್ನಿರಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಪ್ರಿಯರೇ, ನೀವು ಕೂಡ ಬೈಬಲನ್ನು ತೆರೆಯುತ್ತಾ ಇದ್ದೀರಾ? ಕನಿಷ್ಠ ನೋಟ್ ಮಾಡಿಕೊಳ್ತಾ ಇದ್ದೀರಾ? ಈ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ನಮ್ಮ ಜೀವಿತ ಹೇಗಿದೆ ಎಂದು ತಿಳ್ಕೊಂಡು ದೇವರ ಮುಂದೆ ಸರಿಪಡಿಸಿಕೊಳ್ಳುವುದು ಒಳ್ಳೆಯದಾಗಿರುತ್ತೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 19ನೇ ವಚನ. ಈ ಜೀವಿತ ಕಾಲದ ಪೂರ್ತಿಗೆ, ಅಂದರೆ ಈ ಬದುಕಿಗೋಸ್ಕರವೇ, ಈ ಲೋಕದಲ್ಲಿ ಜೀವಿಸುವ ಜೀವಿತಕ್ಕೋಸ್ಕರವೇ ಯೇಸುವನ್ನು ನಂಬುವುದಾದರೆ ಆರೋಗ್ಯಕರವಾಗಿರಬೇಕೆಂದು, ಆಶೀರ್ವದಿಸಲ್ಪಡಬೇಕೆಂದು, ಒಳ್ಳೆ ಸಂಬಳ ಬರಬೇಕೆಂದು, ಒಳ್ಳೆ ಮನೆ ಕಟ್ಟಬೇಕೆಂದು, ಒಳ್ಳೆ ಮಕ್ಕಳು ಹುಟ್ಟಬೇಕೆಂದು, ಒಳ್ಳೆ ವಿವಾಹ ನಡೆಯಬೇಕೆಂದು, ಒಳ್ಳೆ ವಸ್ತು ವಾಹನ ಕೊಂಡುಕೊಳ್ಬೇಕೆಂದು, ನಾನು ಕೇಳಿದ ಭೂಸಂಬಂಧವಾದವುಗಳೆಲ್ಲ ದೇವರು ಕೊಡಬೇಕೆಂದು, ಇಂಥವುಗಳಿಗೋಸ್ಕರವೇ ದೇವರಲ್ಲಿ ನಂಬಿಕೆ ಇಡೋದಾದರೆ ಈ ಜೀವಿತ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟು, ಏನಂತೆ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಕ್ರೈಸ್ತರು ಕ್ರಿಸ್ತನನ್ನು ನಂಬಿದ್ದೇನೆ ಎಂದು ಹೇಳಿಕೊಳ್ಳುವಂತಹ ಸಹೋದರ ಸಹೋದರಿಯರೇ, ಎದಕ್ಕಾಗಿ ಯೇಸುವನ್ನು ನಂಬುತ್ತಿದ್ದೇವೆ? ಭೂಸಂಬಂಧವಾದ ಆಶೀರ್ವಾದಗಳಿಗೋಸ್ಕರವಾಗಿಯೋ, ಈ ಜೀವಿತದಲ್ಲಿ ಅವಶ್ಯಕವಾಗಿರುವವುಗಳಿಗೋಸ್ಕರವಾಗಿಯೋ, ಇಲ್ಲವೇ ಯೇಸು ಕೊಡುವಂತಹ ನಿತ್ಯ ಜೀವಕ್ಕಾಗಿ ಕೋರಿಕೊಳ್ಳುತ್ತಾ ಇದ್ದೀರೋ? ಪರಲೋಕ ರಾಜ್ಯಕ್ಕೋಸ್ಕರ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೀರೋ? ಶಿಲುಬೆಯ ಮೇಲೆ ಯೇಸುವಿನ ಪಕ್ಕದಲ್ಲಿ ನೇತಾಡಲ್ಪಡುವ ಆ ಕಳ್ಳ ಯೇಸುವಿಗೆ ಕೇಳ್ತಾನೆ, ಯೇಸು, ನೀನು ನಿನ್ನ ರಾಜ್ಯ ಪಡ್ಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಅನ್ನುತ್ತಾನಲ್ಲವೇ? ಎಷ್ಟು ಜನ ದೇವರೇ ನನ್ನನ್ನು ನಿನ್ನ ರಾಜ್ಯದ ವಾರಸುದಾರನನ್ನಾಗಿ ಮಾಡಿಕೊ ಎಂದು ಪ್ರಾರ್ಥಿಸ್ತಾ ಇದ್ದೀರಿ? ನನ್ನ ಪಾಪಗಳು ದೇವರೇ ನನ್ನನ್ನು ಪಾತಾಳಕ್ಕೆ ನಡೆಸುತ್ತಿವೆ, ನನ್ನ ಪಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ನನ್ನನ್ನು ಕ್ಷಮಿಸಿ ನಿನ್ನ ರಾಜ್ಯಕ್ಕೆ ವಾರಸುದಾರನನ್ನಾಗಿ ಮಾಡಿಕೊ ಎಂದು ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೀರಿ? ಈ ಜೀವಿತ ಕಾಲಕ್ಕೆ ಮಾತ್ರ ಅಲ್ಲ ಪ್ರಿಯರೇ, ಇದು 70 ವರ್ಷ ಬಲ ಹೆಚ್ಚಿದ್ರೆ 80 ವರ್ಷ ಅಷ್ಟೇ ಇರುತ್ತೆ. ಒಂದು ವೇಳೆ 100 ವರ್ಷ ಬದುಕಿದ್ರೂ ಕೂಡ ಒಂದು ದಿನ ಸಾಯಲೇಬೇಕು. ಮಣ್ಣು ಮಣ್ಣಿಗೆ ಸೇರುತ್ತದೆ, ಆತ್ಮ ಅದನ್ನು ಅನುಗ್ರಹಿಸಿದ ದೇವರ ಬಳಿಗೆ ಹೋಗುತ್ತೆ. ಆದರೆ ಯೇಸು ಕೊಡುವ ನಿತ್ಯ ಜೀವ ಹೊಂದಿಕೊಳ್ಳುವವನು ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಹಸುವೆ ದಾಹವಿಲ್ಲದ, ಮರಣ ಇಲ್ಲದಂತಹ, ವ್ಯಾಧಿ ಇಲ್ಲದಂತಹ, ಬಾಧೆ ಇಲ್ಲದಂತಹ ಆ ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಆತನೊಂದಿಗೆ ಯುಗ ಯುಗಗಳವರೆಗೂ ಜೀವಿಸುವ ಭಾಗ್ಯವನ್ನು ನಮಗೆ ಕೊಡುತ್ತಾರೆ. ಅದನ್ನು ಕೊಡುವುದಕ್ಕೋಸ್ಕರವೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ನಮಗೆ ನಿತ್ಯ ಜೀವ ಕೊಡಲು ಆತನು ಬಂದಿದ್ದಾರೆ. ಜೀವ ಜಲ ಕೊಡುವುದಕ್ಕಾಗಿ ಬಂದಿದ್ದಾರೆ. ನಾನೇ ಜೀವ ಕೊಡುವ ರೊಟ್ಟಿ ಎಂದು ಯೇಸು ಹೇಳಿದ್ದಾರೆ. ನನ್ನನ್ನು ನಂಬುವವನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರ್ತಾನೆಂದು ಯೇಸು ಹೇಳಿದಾರಲ್ಲವೇ? ಹಾಗಾಗಿ ನೀವು ನಂಬಿದ್ದೀರಾ? ಕೇವಲ ಈ ಲೋಕಕ್ಕೋಸ್ಕರವೋ, ಇಲ್ಲವೇ ಈ ಲೋಕ ಬಿಟ್ಟ ನಂತರವೂ ಕೂಡ ನಿರಂತರವಾಗಿರುವಂತಹ ನಿತ್ಯ ಜೀವಕ್ಕೋಸ್ಕರವೋ? ನಾವು ಕೇಳುವ ಅಗತ್ಯವಿಲ್ಲ. ಮೊದಲು ದೇವರ ರಾಜ್ಯ ನೀತಿ ಹುಡುಕುವುದಾದರೆ ದೇವರು ಎಲ್ಲಾ ಕೊಡ್ತೇನೆಂದು ಹೇಳಿದಾರಲ್ಲವೇ? ಖಂಡಿತವಾಗಿಯೂ ಯೇಸುವನ್ನು ನಂಬಿದವರಿಗೆ ಈ ಲೋಕದಲ್ಲಿಯೂ ಕೂಡ ಅನೇಕ ವಿಧದಲ್ಲಿ ಪ್ರತಿಫಲ ಹೊಂದುವ ಹಾಗೆ ಪ್ರತಿಫಲ ಕೊಡ್ತಾರೆ. ಇಹದಲ್ಲಿಯೂ ಪರದಲ್ಲಿಯೂ ಆಶೀರ್ವದಿಸುತ್ತೇನೆಂದು ದೇವರು ಮಾತು ಕೊಟ್ಟಿದ್ದಾರಲ್ಲವೇ? ಆದರೆ ಇಹಲೋಕದ ಆಶೀರ್ವಾದಗಳಿಗಾಗಿಯೇ ದೇವರನ್ನು ಆರಾಧಿಸಿ ದೇವರನ್ನು ನಂಬುವಂಥವರಾಗಿರೋದಾದರೆ ಅಂಥವರು ಯಾರಾಗಿದ್ರೂ ಕೂಡ ಎಲ್ಲಾ ಮನುಷ್ಯರಲ್ಲಿ ದೌರ್ಭಾಗ್ಯರಾಗಿರುತ್ತಾರೆ. ದೇವರು ವರವಾಗಿ ಕೊಟ್ಟಿರುವ ಈ ದೊಡ್ಡ ರಕ್ಷಣೆಯ ಕರ್ತನಾಗಿ ಕೊಟ್ಟಿರುವ ಈ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ನಮ್ಮ ಜೀವಿತ ಆತನ ಕೈಗೆ ಒಪ್ಪಿಸಿಕೊಡೋಣ. ಸಿಮಿಯೋನನ್ನು ಶಿಶುವಾಗಿರುವ ಯೇಸುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಾಗ, ಕರ್ತನೇ, ನಿನ್ನ ರಕ್ಷಣೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನುತ್ತಾನೆ. ಹೀಗೆ ಒಂದು ಶಿಶುವಾಗಿರುವ ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಕಂಡುಕೊಳ್ಳುತ್ತಾನೆ. ಈ ಹೊತ್ತು ನಿಮಗಾಗಿ ರಕ್ಷಕನು ಜನಿಸಿದ್ದಾನೆ ಎಂಬ ಮಾತು ಎಲ್ಲೆಡೆ ಈ ವಾರವೆಲ್ಲ ಸಾರೋಣವಾಗುತ್ತಿದೆಯಲ್ಲವೇ? ಆ ರಕ್ಷಕನನ್ನು ನಿಮ್ಮ ರಕ್ಷಕನನ್ನಾಗಿ ಮಾಡಿಕೊಂಡಿದ್ದೀರಾ? ನಿಜವಾದ ದೇವರು ಕೊಡುವ ಈ ವರವನ್ನು ಹೊಂದಿ ಇಹದಲ್ಲಿಯೂ ಪರದಲ್ಲಿಯೂ ಆತನ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ನಿಮ್ಮನ್ನು ನೀವು ಕರ್ತನಿಗೆ ಸಮರ್ಪಿಸಿಕೊಂಡಿದ್ದೀರಾ? ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಜೀವಿತ ಕಾಲಕ್ಕಾಗಿ ಮಾತ್ರ ದೇವರನ್ನು ನಂಬುವವರಾಗಿ ನಾವಿರದೆ
ಎಂಥ ದೊಡ್ಡ ರಕ್ಷಣೆಯ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರೆಂದು ಗ್ರಹಿಸಿ ಉಚಿತವಾಗಿ ಕೊಟ್ಟಿರುವ ಈ ರಕ್ಷಣಾನಂದವನ್ನು ನಾವು ನಿರ್ಲಕ್ಷ್ಯ ಮಾಡದೆ, ನಮಗೋಸ್ಕರ ನಮ್ಮ ಸ್ಥಾನದಲ್ಲಿ ನೀವು ಮರಣವನ್ನು ಹೊಂದಿ ಮರಣವನ್ನೇ ನುಂಗಿ ಹಾಕಿ ನಮ್ಮ ಶಾಪವನ್ನೆಲ್ಲ ಅಳಿಸಿ ಹಾಕಿ ನಮಗೋಸ್ಕರ ನಿತ್ಯ ಜೀವವನ್ನು ಸಿದ್ಧ ಮಾಡಿಟ್ಟಿರುವ ಯೇಸುವೇ, ಈ ದಿನ ಈ ಸಂದೇಶ ಕೇಳಿದ ಪ್ರತಿಯೊಬ್ಬರನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿ. ಇತರ ದೇಶದಿಂದಲೂ ವೀಕ್ಷಿಸುತ್ತಿರುವುದಾದರೆ ಅದೇ ನಂಬರಿಗೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿ. ಈ ವರ್ಷಾಂತ್ಯದಲ್ಲಿ ನಿಮ್ಮ ಹೃದಯ ದೇವರೊಂದಿಗೆ ಸರಿಪಡಿಸಿಕೊಳ್ಳಿರಿ. ಆಳವಾದ ಸ್ಥಿರವಾದ ರಕ್ಷಣೆ ಅನುಭವ ಇದೆಯೋ ಇಲ್ಲವೋ ಎಂಬುದಾಗಿ ಪರಿಶೀಲಿಸಿಕೊಳ್ಳಲು ಮೊಳಕಾಲೂರಿ ಪ್ರಾರ್ಥಿಸಿರಿ. ನಮ್ಮ ಮುಂದಿರುವ ಈ ಕೆಲವು ದಿನಗಳಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ದೇವರ ವಾಗ್ದಾನವನ್ನು ಹೊಂದಿ ದೇವರ ಚಿತ್ತದಂತೆ ಹೊಸ ವರ್ಷದಲ್ಲಿ ಸೇರೋಣ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇತರರಿಗೂ ಕೂಡ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯಕ್ಕೆ ವಿಶೇಷವಾದ ಕ್ರಿಸ್ಮಸ್ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲು ಇಚ್ಛಿಸುತ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.